ಬನ್ನಿ ನನ್ನ ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಒಂದು ಸಂತೋಷದ ಸುದ್ದಿ ಏನು ಅಂದರೆ ನಾವು ಅಪ್ಲೋಡ್ ಮಾಡಿದಂತಹ ಎಕನಾಮಿಕ್ಸ್ ಕ್ವಶನ್ ಪೇಪರೇ ಬಹಳ ಕಡೆ ಅದೇ ಕ್ವಶನ್ ಪೇಪರ್ ಬಂದುಬಿಟ್ಟಿದೆ. ಎನಿಹೋ ಇಲ್ಲಿ ಕ್ವಶನ್ ಪೇಪರ್ ಲೀಕ್ ಮಾಡುವ ಟಾರ್ಗೆಟ್ ಅಲ್ಲ. ಕ್ವಶನ್ ಪೇಪರಲ್ಲಿ ನಿಮಗೆ ನಿಮ್ಮ ಒಂದು ಸಬ್ಜೆಕ್ಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಿಕ್ಕಬೇಕು. ಕಷ್ಟಪಟ್ಟು ಕುತ್ಕೊಂಡು ತಾವುಗಳು ಓದಲಿ ಅಂತಲೇ ನಾನು ಇಡೀ ಆಲ್ ಓವರ್ ಕರ್ನಾಟಕದಿಂದ ಪ್ರತಿಯೊಂದು ಜಿಲ್ಲೆಯಿಂದ ಪ್ರಶ್ನೆ ಪತ್ರಿಕೆಗಳನ್ನು ತರಿಸಿ ನಿಮಗೆ ನಾನು ಅಪ್ಲೋಡ್ ಮಾಡಿ ಕೊಡುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳೇ, ದಯವಿಟ್ಟು ತಾವುಗಳು ಕೂಡ ತಮ್ಮ ಎಕ್ಸಾಮ್ ಆದ ತಕ್ಷಣ ನನಗೆ ನನ್ನ ಮೇಲ್ ಐಡಿಗೆ ತಮ್ಮ ಪ್ರಶ್ನೆ ಪತ್ರಿಕೆ ಕಳುಹಿಸಿಕೊಡಿ. ನಿಮ್ಮ ಹೆಸರು ಹಾಗೂ ಜಿಲ್ಲೆ ಹೆಸರನ್ನು ಕೂಡ ಬರೆಯೋದನ್ನು ಮರೆಯಬೇಡಿ. ಈಗ ಸಂತೋಷದ ಸುದ್ದಿ ಏನು ಅಂದರೆ, ಮತ್ತೆ ಈ ನಮಗೆ ಕಳಿಸಿರುವಂತಹ ಪ್ರಶ್ನೆ ಪತ್ರಿಕೆ ಅವರೇ ಆಗಿರ್ತಾರೆ. ನಿನ್ನೆಯಿಂದ ಬಹಳ ಪ್ರಶ್ನೆ ಪತ್ರಿಕೆಗಳನ್ನು ಕಳಿಸಿಕೊಟ್ಟಂತಹ ಗೌತಮಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಪ್ರಥಮ ಕಿರು ಪರೀಕ್ಷೆ ಆಗಸ್ಟ್ 2025 ದ್ವಿತೀಯ PUC ಅರ್ಥಶಾಸ್ತ್ರ ಅಂದರೆ ಎಕನಾಮಿಕ್ಸ್, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಎರಡೂ ಇದೆ. ಇಬ್ಬರಿಗೂ ಕೂಡ ಲಾಟ್ರಿ ಹೊಡೆದಂಗೆ ಇದು ಕ್ವಶನ್ ಪೇಪರು. ಇದನ್ನು ಕೂಡ ನಾನು ಬಿಡಿಸ್ತಾ ಹೋಗ್ತೇನೆ. ಈಗ ಬನ್ನಿ. ಈಗ ಒಂದು ಆರ್ಥಿಕತೆಯ ಕೊರತೆ ಸಂಪನ್ಮೂಲಗಳು ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಿದು ಸ್ಕೇರ್ಸ್ ರಿಸೋರ್ಸ್ ಆಫ್ ಎನ್ ಎಕನಾಮಿ ಹ್ಯಾವ್ ಡ್ಯಾಶ್. ಕ್ವಶನ್ ಅಲ್ವಾ? ಎಸ್. ಆನ್ಸರ್ ಎಲ್ಲಿದೆ ಅಂದರೆ ಕೆಳಗಡೆ ಇದೆ. ಅದು ಒಂದು ಕನ್ನಡ ಮೀಡಿಯಮ್ ಒಂದು ಇಂಗ್ಲೀಷ್ ಮೀಡಿಯಮಲ್ಲಿ ಕೊಟ್ಟಿರುವಂಥದ್ದು. ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ, ಕಾಂಪೀಟಿಂಗ್ ಯೂಸೇಜಸ್ ಅಂತ ಇದೆಲ್ವ, ಅದೇ ಸರಿಯಾದ ಉತ್ತರ. ವಿದ್ಯಾರ್ಥಿಗಳೇ ಬೇಜಾರಾಗ್ಬಿಡಿ, ಇದೇ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ ಕಣ್ರೋ, ಆಯಿತಾ. TU ಸ್ಥಿರವಾಗಿದ್ದಾಗ MV ಡ್ಯಾಶ್ ಅಂತ ಇದೆ. ವೆನ್ TU ಈಸ್ ಕಾನ್ಸ್ಟೆಂಟ್ MV ಬಿಕಮ್ಸ್ ಡ್ಯಾಶ್ ಅಂತ ಇದೆ. ಎರಡನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು 0 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಯಾಬ್ ಡಾಗ್ಲಾಸ್ ಉತ್ಪಾದನಾ ಬಿಂಬಕ ಡ್ಯಾಶ್ ಅಂತ ಇದೆ. 13 ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ. ಕ್ವಶನ್ ನಂಬರ್ 4 TFCಯು 100 ರೂಪಾಯಿಗಳು ಮತ್ತು TVC ಇವು 125 ರೂಪಾಯಿಗಳಿದ್ದಾಗ ಒಟ್ಟು ವೆಚ್ಚಗಳನ್ನು ಕಂಡುಹಿಡಿಯಿರಿ ಡ್ಯಾಶ್ ಅಂತ ಇದೆ. 4ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 225 ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ವಿದ್ಯಾರ್ಥಿಗಳೇ ಡಿಟ್ಟೋ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೆ ಕಣ್ರಪ್ಪ. ಆವರಣದಲ್ಲಿರುವ ಸರಿಯಾದ ಉತ್ತರವನ್ನು ಆರಿಸಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ ಅಂತ ಇದೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬೈ ಚೂಸಿಂಗ್ ದಿ ಕರೆಕ್ಟ್ ಆಪ್ಷನ್ಸ್. ಇನ್ ರಿಯಾಲಿಟಿ ಆಲ್ ಎಕನಾಮಿಕ್ಸ್ ಆರ್ ಡ್ಯಾಶ್ ಎಕನಾಮಿಕ್ಸ್ ಅಂತ ಇದೆ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಆರ್ಥಿಕತೆಗಳಾಗಿವೆ ಅಂತ. 5ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರೀತಿಯ ವಿದ್ಯಾರ್ಥಿಗಳೇ ಮಿಕ್ಸ್ಡ್ ಎಕನಾಮಿ ಇಸ್ ದ ರೈಟ್ ಆನ್ಸರ್. 6ನೆಯ ಪ್ರಶ್ನೆ ಬಯಕೆಗಳನ್ನು ತೃಪ್ತಿಪಡಿಸಲು ಸರಕಿನ ಸಾಮರ್ಥ್ಯ ಡ್ಯಾಶ್ ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮೋಡಿಟಿ ಈಸ್ ಡ್ಯಾಶ್. 6ನೆಯ ಪ್ರಶ್ನೆಗೆ ಯುಟಿಲಿಟಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಮೊದಲನೆಯ ಪ್ರಶ್ನೆಗೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಮಿಶ್ರ ಅಂದರೆ ಮಿಕ್ಸ್ಡ್ ಅಂತ. 6ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ತೃಷ್ಟಿ ಗುಣ ಯುಟಿಲಿಟಿ ಅಂತ. 7ನೆಯ ಪ್ರಶ್ನೆ ಎರಡು ವೈಯಕ್ತಿಕ ಬೇಡಿಕೆಯು ರೇಖೆಗಳನ್ನು ಒಗ್ಗೂಡಿಸುವ ವಿಧಾನವನ್ನು ಡ್ಯಾಶ್ ಎನ್ನುತ್ತದೆ. ಹಾರಿಜಾಂಟಲ್ ಅಂತ ಕರಿತೀವಿ. ಹಾರಿಜಾಂಟಲ್ ಸುಮೇಷನ್ ಅಂತ ಹೇಳಿದರೆ ಅಡ್ಡ ಸಾಲು ಸಂಕಲನ ಅಂತ ಕರೆಯುತ್ತೇವೆ. ದೀರ್ಘಕಾಲಾವಧಿಯಲ್ಲಿ ಎಲ್ಲ ಆಧಾನಗಳು ಡ್ಯಾಶ್. ಇನ್ ದಿ ಲಾಂಗ್ ರನ್ ಆಲ್ ಇನ್ಪುಟ್ಸ್ ಆರ್ ಡ್ಯಾಶ್ ಅಂತದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ವೇರಿಯಬಲ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ, ಬದಲಾಗುತ್ತವೆ ಅಂತ. ಹೊಂದಿಸಿ ಬರೆಯಿರಿ. ಸರ್ವಿಸ್ ಆಫ್ ಎ ಟೀಚರ್ ಶಿಕ್ಷಕರ ಸೇವೆ, ಅದನ್ನು ನಾವು ಕೌಶಲ್ಯ ಸ್ಕಿಲ್ ಅಂತ ಕರಿತೇವೆ. ಮಾದರಿ ಏನಿದು ಅರ್ಥಶಾಸ್ತ್ರ ನಾರ್ಮೇಟಿವ್ ಎಕನಾಮಿಕ್ಸ್ ಅಂತ ಇದೆ ಅಲ್ವಾ, ಅದಕ್ಕೆ ಆಯಿತಾ ಏನಂತ ಕರೀತೀರ ತಾವುಗಳು, ಏನಂತೀರ ಅದಕ್ಕೆ ಇವ್ಯಾಲ್ಯೂಯೇಷನ್ ಆಫ್ ಮೆಕ್ಯಾನಿಸಮ್ ಕಾರ್ಯತಂತ್ರಗಳ ಮೌಲ್ಯಮಾಪನ ಅಂತ ಆಯಿತಾ. ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳಿದರೆ ಪೆನ್ ಆ್ಯಂಡ್ ಇಂಕ್ ಅಂತ ಸೇಮ್ ಕ್ವಶನ್ ಪೇಪರ್ ಕಂಡ್ರೋ. SMC = ΔTC/ΔQ ಅಂತ. ಬನ್ನಿ ಈಗ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಮಾರುಕಟ್ಟೆ ಆರ್ಥಿಕತೆ ಒಂದು ಉದಾಹರಣೆಯನ್ನು ನೀಡಿ ಅಂತದೆ. USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅನ್ನುವಂಥದ್ದು ಸರಿಯಾದ ಉತ್ತರ. ಅಥವಾ ಯಾವುದಾದ್ರೂ ಒಂದು ಕ್ಯಾಪಿಟಲ್ ಎಕನಾಮಿಯಿಂದ ಇರುವಂಥ ಒಂದು ದೇಶವನ್ನು ತಾವುಗಳು ಬರೆಯಬಹುದಾಗಿದೆ. MRS ಅನ್ನು ವಿಸ್ತರಿಸಿ ಅಂತ ಇದೆ. ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ನಂತರದಲ್ಲಿ ವಾಟ್ ಈಸ್ ಬಜೆಟ್ ಲೈನ್ ಅಂತ ಇದೆ. ಇದು ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದು. ಇಟ್ ಈಸ್ ಅ ಲೈನ್ ಆಫ್ ಹ್ಯಾವಿಂಗ್ ಎ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ದ ಟೂ ಗೂಡ್ಸ್ ದಟ್ ಎ ಕನ್ಸ್ಯೂಮರ್ ಹೌದಲ್ವಾ ಕ್ಯಾನ್ ಬೈ ಆ್ಯಂಡ್ ಗಿವ್ ಹಿಸ್ ಇನ್ಕಮ್ ಅಟ್ ದಿ ಪ್ರೈಸ್ ಆಫ್ ಏನಂತೀರ ಗುಡ್ಸ್. ಎನಿಹೋ ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ಸರ್. ಚಿಕ್ಕಬಳ್ಳಾಪುರವರಂತೂ ಲಾಟ್ರಿ ಹೊಡೆದು ಬಿಟ್ಟರು, ಯಾಕಂದರೆ ಸೇಮ್ ಕ್ವಶನ್ ಪೇಪರ್ ಬಂತು. ಧನ್ಯವಾದಗಳು. ಮುಖ್ಯವಾಗಿ ಇಂಗ್ಲೀಷು ಏನು ಬರಲ್ಲ ಅಂದವರು, ಇಂಗ್ಲೀಷಲ್ಲಿ ಫೇಲ್ ಆಗ್ತೀನಿ ಅಂದವರು, ಅಂಥ ವಿದ್ಯಾರ್ಥಿಗಳು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.
ನಾವು ಬೇರೆ ಸಬ್ಜೆಕ್ಟನ್ನು ಅಪ್ಲೋಡ್ ಮಾಡುತ್ತಿರುವಂಥದ್ದು ಕೇವಲ ನಿಮ್ಮ ಒಳಿತಿಗಾಗಿ. ಇಂಗ್ಲೀಷನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಮೇನ್ ಟಾರ್ಗೆಟಾಗಿ ಇಟ್ಕೊಂಡೆ ಯೂಟ್ಯೂಬ್ ಚಾನಲನ್ನು ನಾನು ಏನಂತೀರ ತಗೊಳು ಮಾಡುತ್ತಿರುವಂಥದ್ದು. ಇಂಗ್ಲೀಷಲ್ಲಿ ಯಾರೂ ಫೇಲ್ ಆಗಬಾರ್ದು. ಒಮ್ಮೆ ಫೇಲ್ ಆಗಿಬಿಟ್ರೆ ಜೀವನದಲ್ಲೂ ಪಾಸ್ ಆಗಲ್ಲ ಕಣ್ರೋ, ಆಯಿತಾ. ನನಗೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗಿದೆ ಮಕ್ಕಳ ಜೊತೆ. ದಯವಿಟ್ಟು ನನ್ನ ವಿದ್ಯಾರ್ಥಿಗಳೇ, ಫಸ್ಟ್ ಅಟೆಂಪ್ಟ್ ಇಸ್ ದ ಬೆಸ್ಟ್ ಅಟೆಂಪ್ಟ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ನಿಮ್ಮ ವೀಕ್ ಸ್ಟೂಡೆಂಟ್ಸ್ ಯಾರಿದಾರೋ ಇಂಗ್ಲೀಷಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ, ರೂರಲ್ ಆಗಿರ್ಬೋದು, ವಿಲೇಜಿಂದ ಇತ್ಲಾಗದ ರಿಮೋಟ್ ಏರಿಯಾಗಳಿಂದ ಬರುವಂಥ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ರೆಕಮೆಂಡ್ ಮಾಡಿ. ದಯವಿಟ್ಟು ನಮ್ಮ ವೀಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಏನಂತೀರ ಅದು ಸೋಷಿಯಲ್ ಮೀಡಿಯಾ, ವಾಟ್ಸಪ್ಪು, ಅದು ಇದು ಫೇಸ್ಬುಕ್ಕು, ಟ್ವಿಟ್ಟರು, ಇನ್ಸ್ಟಾಗ್ರಾಮು ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.